ವರ ಅಂತಾರಲ್ಲ ಯಾರ ಇವಕ್ಕ ವರ ಮುಖ ಇದ್ದಂಗ ಅದಾವ ಇವು ಇರ್ಲಿ ಜಾತ್ರೆಗ ಬೆಳೆಗಾರ ಇದ್ದಂಗ ಅದಾರಪ್ಪ ಅವ್ರು ಪಿ ಮಾರ ಇದ್ದಂಗ ಅದಾರ. ಇರ್ಲಿ ಶಿವಣ್ಣ ಅವು ಏನು ಮಂತಿನ ಟೆನ್ಷನ್ ಅವು ಎರಡು ಹೊಡೆದಾಡ್ಕೊಂತಾವ ಅವಕ್ಕೆಲ್ಲ ಬೇಜಾರು ತಗೊಳಕ್ ಹೋಗ್ರಿ ಇರ್ಲಿ ಸುಧಾರಿಸ್ಕೇರಿ ಆಮೇಲೆ ರೀ ಯಜಮಾನ್ರ ನಿಮಗೇನ್ರಿ ಬುದ್ಧಿ ಗಿದ್ದೆ ಐತಿಲ್ರಿ 20 ವರ್ಷದ ಹುಡುಗಿ 40 ವರ್ಷದ ಮುದುಕರು ತೋರ್ಸಾಕ್ತಿರಲ್ರಿ. ಛೇ ಹೆಂಚಿ ಮಗಳ ತಂದ ಇದೆ ನನ್ನ ಮಗಳಿಗೆ ಎಂತ ವರ ತೋರಿಸ್ಬೇಕಾರ ಜ್ಞಾನ ಬೇಡ ನನಗೆ ಅಂತ 40 ವರ್ಷದ ಆಗ್ಯಾವ ತಲೆ ಬಾಂಡ್ಲಿ ಆಗ್ಯಾವ ಅಂತ ತಂದು ತೋರ್ಸಾಕತಿ ಅದು ನನ್ನ ಬಂಗಾರಂತ ಮಗಳಿಗೆ ಎಂತ ಕರೆ ಹೊರ ಕರ್ಕೊಂಬರ್ಬೇಕಾರ ಜ್ಞಾನ ಬೇಡ ನನಗೆ ತಲೆ ಅನ್ನೋ ತಮ್ಮ ಚಳಿಗೆ ಈಗಪ್ಪ ಇವು ಹೊರ ಅಂತಾರಲ್ಲ ಯಾವ ನನ್ನ ಹೆಂಗದ ನೋಡ್ರಿ ಹೆಣ್ಚೆ ಮಕ್ತಾನ ಇದ್ದಂಗ ಅದ ನನ್ನ ಹುಡುಗಿನ ಏ ಬ್ರೋ ಇದೇನ್ ಈಗ ನೀವು ಬರೀ ಕ್ಯಾಪ್ ಹಾಕಕತ್ತಿ ಬಿಟ್ರಲ್ಲ ಯಾಕ ಮೊನ್ನೆ ಇದಕ್ ಹೋಗಿದ್ವಲ್ಲ ಕನೆ ನೋಡಕ ಹೋಗಿದ್ವಲ್ಲ ಹೇಳಿ ಬ್ರೋ ಗೊತ್ತಿಲ್ಲ ಅದಕ್ಕೆ ಮೊನ್ನೆ ಅದರದ ಕತಿ ಆತ ಅವ ಶಂಬ್ಯ ಎಂತ ಚಲೋ ಹುಡುಗಿ ಓಕೆ ಆಗಿ ಇನ್ನೇನು ಹೂ ಅನ್ಬೇಕು ಅನ್ನೋದ್ರಾಗನ ಹುಡಿಯ ನೀರ್ನಾಗ ಹುಚ್ಚಿ ಹೋದ ನನ್ನ ಮಗ ಬೆಂಡ್ ಲೆಬಿಸ್ಬಿಟ್ಟ ಎದಕ್ಕ ಈ ಕೂದ್ಲದ ಸಲುವಾಗಿ ಅದಕ್ಕ ನಾನು ಒಂದ್ ಕ್ಯಾಪ್ ಈ ಒಂದ್ ಕ್ಯಾಪ್ ತಗೊಂಡ ಅವ ಏನದ್ ಗೊತ್ತ ಹಾ ಅವ ಏನಂದ್ ಬ್ರೋ ಏನಂದ್ ಗೊತ್ತವ ಕೂದ್ಲಿಲ್ಲ ಏನಿಲ್ಲ ಅವನ್ಗೇನ್ ಕೊಡ್ತಿದಿ 40 ಕನ್ಯೆ ಕೊಡ್ತೀನ ಅಂತ ಅವನ ಮೈ ತುಂಬಾ ಕೂದ್ಲಿ ಇದ್ರಿಗೆ ಕೊಡ್ಲಿ ಅವ ಅದಕ್ಕ ಬೇಡ ಬೇಡ ಅಂತ ನಾವು ಇದನ್ನ ಹಾಕ್ಬಿಟ್ರಿ ಕ್ಯಾಪ್ ದೋಸ್ತ ಅಲ್ಲಿ ನೋಡ್ಲಿ ಅಲ್ಲಿ ಅವನು ತಿಂದ್ ಹಂದಿ ಮರಿಯಾಗ್ಯಾನ ಬ್ರೋಕರ್ ಹೌದಲ್ಲೇ ಅವನು ನಡ ನೋಡಲ್ಲಿ ಹೆಂಗಾಗ್ಯಾನ ಹಸೆ ಹಂದಿ ಆಗ್ಯಾನ ದುಡಿಯಲ್ಲ ದುಃಖ ಪಡಿಯಲ್ಲ ನಮ್ ರೊಕ್ಕ ತಿಂತಾನ ಊರ ಒಟ್ಟರು ತಿಂದು ಹಸೆ ಹಂದಿ ಅದಂಗಾಗ್ಯಾನ ನೋಡ್ಲಿ ಅವ ಓ ಮೈ ತೋರಿಸ್ ಕಡೆ ವಯ್ಯ ಮಗ ಅವ ಏ ದೋಸ್ತ ನೀ ಎಷ್ಟ್ ಎಕರೆ ಹೊಲ ಮರಿಲೆ ಲೇ ನೀ ಎಷ್ಟ್ ಎಕರೆ ಹೊಲ ಮರಿಲೆ 3 ಎಕರೆ ಬಾಳೇನಿಲ್ಲ ಅಲ್ಲೇ ನಿಂದ್ 3 ಎಕರೆ ನಂದ್ 3 ಎಕರೆ ಒಟ್ 6 ಎಕರೆ ಆತ 6 ಎಕರೆನು ಅವ್ನ ಹೆಣಕ ಸುರಿಯವೆಲ್ಲಪ್ಪ ಅವ ನೋಡಿದ್ರ NH4 ಹೈವೇದ ಮಗ್ಗಲ್ದಾಗ ಲೋಪರ್ ಅಲ್ಲ ಬ್ರೋಕರ್ 4 ಎಕರೆ ಹೊಲ ಹಿಡ್ದಾನ ಆ ಬಡ್ಡಿ ಮಗನ ಹತ್ರ ಬಡ್ಡಿ ಸಮೇತ ಕಕ್ಕಸ್ಬೇಕಲೆ ಲೇ ಪರ್ಮ್ಯಾ ಇಲ್ಲೇ ಬಂದ ಸುಮ್ನಿರ್ಲಿಪ್ಪ ಇದು ಕೊಡೋದೇನ ಯಾಕ್ಲೇ ಬ್ರೋಕರ್ ಫರ್ಮೆ ಯಾಕ ಮೈಯನ್ ಎಡ್ಡ ನಿನಗ ಯಾಕ ಕೊಡಬಾರ್ದು ಅಂದ ಕೊಟ್ಟೆ ಅಂದ್ರಂಗ ಮ್ಯಾಗಿನ ಪರಮಾತ್ಮ ಹತ್ರ ನಾ ಹೊಕ್ಕಿದಿ ನೋಡು ಹೆಂಗಾಯ್ತ್ ಮೈಯಾಗ ನಿನ್ನಲ್ಲೇ ಕೇಳಿದ್ದು ನೀವು ಕುಂತಿರೋ ಜಾಗ ಕೊಡೋದನಂತ ಕೇಳಿದೆ ಕುಂತಿರೋ ಜಾಗ ಯಾಕ ಹಾಕೇಂದ್ರ ಚೆನ್ನ ಚಡ್ಡಿ ಕೂಡ ನಾವು ಒಯ್ಬೇಕು ನನ್ನ ಮಗ ನೀನು ಬಿಟ್ರ ಲೇ ನಿಮ್ ಬ್ರೋಕರ್ಗೆ ಒಣ ತಗೊಂಬಂದ್ ಬಾಯಾಗಿಟ್ರು ಸಾಲ್ದ ಯಾಕ್ಲೇ ದೋಸ್ತ ಅದ ಅಷ್ಟ ಯಾಕ ಉಪ್ಪು ಖಾರ ಸೇರಿಸಿ ಕೊಟ್ಟನು ಭಾರಿ ಟೇಸ್ಟ್ ಐತಿ ಅನ್ನೋ ನನ್ನ ಮಕ್ಳು ಇವ್ರು ನುಂಗಿ ಬಿಡ ಮಕ್ಳು ಮಕ್ಳು ಲೋಪರ್ ನನ್ನ ಮಗ ಲೇ ಈ ನನ್ನ ಮಗ ಬ್ರೋಕರ್ ಪರ್ಮಿನಿಂದ 6 ಎಕರೆ ಇದ್ದಿದ್ದು 3 ಎಕರೆಗೆ ಬಂದತ್ಲೇ ಲೇ ಬೋಕರ್ ಪರ್ಮ್ಯಾ ಲೋಪರ್ ನನ್ನ ಮಗನ ನೀನ್ ನಮಗೇನಾರ ಹೆಣ್ಣು ಹುಡುಕಿ ಮದ್ವಿ ಮಾಡ್ಲಿಲ್ಲ ನಿಮ್ಮ ಮನಿಗ್ ಹೋಗಿ ಚಾಪಿ ಕುಡಿಯ ಸಿಗಬಾರ್ದ ಹಂಗ ಬೆಂಕಿ ಹಚ್ಚಿಡ್ತಾನೆ ಮಗನ ಹಚ್ಚಿಬಿಡ್ತಾನೆ ಯಾಕ ಬ್ರೋಸ್ ಯಾಕೆ ತಲೆ ಕೆಡ್ಸಂತೀರಿ ಅವ್ನ್ಗೆ ಯಾಕೆ ಬೆಂಕಿ ಹಚ್ತೀರಿ ಪಾಪ ಮನಿಗೆ ಮತ್ತ ಅವ್ನ್ ಹೆಂಡ್ತಿ ಅದಾಳಲ್ಲ ಹೋಗ್ರಿ ಇಬ್ರು ಸೇರಿ ಹೆಂಡತಿ ಪಟಾಯಿಸ್ರಿ ಅವಾಗ ಉರಿತಿತ್ ನೋಡ ಅವನಿಗೆ ಈ ಬೇವರ್ಸ್ ನನ್ ಮಗನ ಜೊತೆ ಯಾವನ್ ಸಂಸಾರ ಮಾಡ್ತಾನ ಅಂದು ಅವಳು ಅವಾಗ ಡೈವರ್ಸ್ ಕೊಟ್ಟೋಗ್ಯಾಳ ಏನ್ಲೇ ಹೋಗಿರ್ಬೋದ ಮತ್ತ ಹೌದ ಮತ್ತ ಚಲೋನ ಮಾಡ್ಯಾಳ ಆಕಿ ಅಲ್ಲ ಅವ ನಿಮಗ್ ಮಾಡ್ಯಾನ ಆಕಿ ಅವನಿಗ್ ಮಾಡ್ಯಾಳ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಇದ ನೋಡ್ಬ್ರು ಏನ್ ಮಾತಾಡ್ತೇವ ನೀನು ಒಂದ್ ಹೆಣ್ಣಾಗಿ ಗೊತ್ತಾಗಲ್ಲ ನಿನಗೆ ಏ ಕುತ್ಗಳ ದಾಸಪ್ಪ ಕಂಡಿದ್ದೇನಿ ಅಲ್ಲ ನೀನ್ ಎಷ್ಟು ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದೆ ಅನ್ನೋದು ಗೊತ್ತೈತಿ ಹೇಳ ಅಲ್ಲ ದುಡಿಯಂತರ್ಗೆ ರೈತರ ಮಕ್ಕಳಿಗೆ ಇಂಥವ್ರಿಗೆ ಬಿಟ್ಟು ಅದ್ಯಾದ ಕುಡಿಯೋರಿಗೆ ಅಲ್ಲ ಇಸ್ಪೇಟ್ ಆಡೋರಿಗೆ ಇವತ್ನಾಳು ಸಾಯ್ತಾರಲ್ಲ ಅಂತವ್ರಿಗೆ ಹೆಣ್ಣು ಕೊಡಿಸ್ತಿದಿ ಯಾಕೆ ಹೇಳು ನಿನಗ್ ಸಿಗತತ್ತಿಲ್ಲ ಸಿಕ್ಕಾಪಟ್ಟೆ ಅದಕ್ಕ ಏನ್ ದೊಡ್ಡ ಸಾಚೆ ಅಂತಾರ ಹೇಳಾಕ್ ಬಂದಾನಿಲ್ ನಡಿ ದೊಡ್ಡ ಶಾಣೆ ಅದಿ ಅಯ್ಯೋ ಈ ಮಾತು ಕೇಳಲಾರಿ ನೀನೇನವ ನೀನು ಒಂದು ಹೆಣ್ಣಾಗಿ ಬಾಯಿ ಬಿಗಿ ಹಿಡಿದು ಮಾತಾಡಕ್ ಬರಲ್ಲೇನು ನಿಮ್ಮನ್ನ ಅದಕ್ಕ ದೇವ್ರು 3 ಕಟ್ಟಿ ಹಿಡಿದು ಕುಂದ್ರಂಗ್ ಮಾಡ್ಯಾನ ಹಿಂಗ ಕುಂದ್ರಸ್ತಾನ ನೋಡೋನ್ರಿ ಲೇ ಬ್ರೋಕರ್ ಪರ್ಮ್ಯಾ ಏನ್ ನಿನಗೇನ್ ಐಶ್ವರ್ಯ ರೈ ತಂದ್ ಕಟ್ಬಿಟ್ಟಾರ ಮಗನ ಮಾತಾಡಕ್ ಬಂದ ಇಲ್ಲಿ ಮಾತಾಡಕ ಹೋಗಲೇ 20 ಮನೆ ಹಾಳು ಮಾಡ್ಬೇಕಂತೀಯ ಹೋಗ ಹಾಳಾಗ ಹತ್ತಿ ಬಿತ್ತ ಆಗ ಬಂದ್ಬಿಟ್ಟಿಲ್ಲ ನೋಡಲಿ ಅವನು
ನೋಡೋಣ ಹೆಂಗ್ ಕಾಣ್ತಾನ. ಇವತ್ತಾರನ್ನ ಹಾಳು ಮಾಡ್ತಾನೆ ಏನು. ಲೇ ಇವತ್ತೆಲ್ಲೇ ಬರೋಬ್ಬರಿ ಕತ್ರಿ ಹಾಕಕ ಹೊಂಟಾನವ. ಅವ್ನ್ ದಿನ ಬೆಳಕರ ಅದೇ ಕೆಲ್ಸಲೇ, ಯಾರ್ ಗಂಟೆ ಹಾಕದ್ ಯಾರ್ದು ಕತ್ರಿ ಹಾಕದ್ ಇದೇ ಕೆಲಸ. ಕೆಲ್ಸನ ಒಂದ ಏನ 7 ತಿಂಗಳದಾಗ ಹುಟ್ಟಿಗಿಟ್ಟಾನ ಏನ ಹುಟ್ಟಿಗಿಟ್ಟಿರ್ಬೇಕ ನನ್ನ ಮಗ, ಅದಕ್ಕ ಹಂಗ ಮಾಡ್ತಾನವ. ಹ್ಮ್. ಹದಿನೆಂಟಾದ್ರೂ ನೀ ನನ್ ಮದುವೆ ಆಗ್ವಲ್ಲ, ನಾ ಒಂಥರ ಗುಡ್ಯಾನ್ ದೇವ್ರಾದಂಗ ಆಗ್ಬಿಟ್ಟೇನಿ. ಎಲ್ಲಾರು ಬಂದ್ ನೋಡ್ಕೊಂಡ್ ಹೊಂಟಾರ ನನ್. ಇಷ್ಟಾದ್ರೂ ನಿಂಗ್ ತಿಳಿವಲ್ದು. ನಾಳೆ ಯಾರ ಒಬ್ಬವ ತಲಾ ಕೂದ್ಲಿಲ್ಲಾರ್ದವ 40 ವರ್ಷ ಮುದುಕಾದವ್ ಬಂದ್ ನನ್ ಕಟ್ಕೊಂಡ್ ಹೋಗ್ಕಾನಲ್ಲ, ಅವಾಗ ಗೊತ್ತಾಕೇತ್ ನಿನಗ್. ಹಂಗಲ್ ಸೌಂದರ್ಯ, ಅರ್ಥ ಮಾಡ್ಕೊ ಸ್ವಲ್ಪ. ಈ ಬಾಯಿ ಮುಚ್ಚ. ದಿನಾ ಒಂದಕ್ಕೂ ಒಬ್ರ ಇಬ್ರ ನನ್ ನೋಡಾಕ್ ಬರಾಕತ್ತಾರ. ನಮ್ಮಪ್ಪ ನನ್ ಮದ್ವಿ ಮಾಡಾಕ ನಿಂತಾನ. ಫುಲ್ ಇದಕ್ಕ ರೆಡಿ ಆಗಿ ಕುಂತ್ ಬಿಟ್ಟ ನಮ್ಮಪ್ಪ ಈಗ. ಹಂಗಲ್ ಸೌಂದರ್ಯ, ನಿನ್ ಮದ್ವಿ ಮಾಡ್ಕೊಂಡ್ ಕರ್ಕೊಂಡ್ ಹೋದ್ ದೊಡ್ಡ ವಿಚಾರ ಅಲ್ಲ. ನನ್ ಲೈಫ್ ನಾನ್ ನೋಡ್ಕೊಳೋದ್ ಹಾಕೊಲ್ದು. ನಿನ್ನೆಲ್ಲಿಂದ ಸಾಕಿಲ್ಲ ನಾನು. ಅದ್ರಾಗಲ್ದ ಗಾಡಿಗೆ ಬಾಡಿಗೆನ ಸಿಗಾಕೊಲ್ವು. ಈ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎಲ್ಲ ಜಾಸ್ತಿ ಆಗ್ಬಿಟ್ಟವು. ಅದ್ರಾಗಲ್ದ ನಮ್ಮ ಅವ್ಗ ಆರಾಮಿಲ್ಲ. ಅಕ್ಕಿನ ನೋಡ್ಕೊಳ್ಳೋದು ನನಗೆ ಹಾಕೊಲ್ದು. ತಿಂಗಳು ಬಡ್ಡಿ ವಾರ ಬಡ್ಡಿ ಭಾಳ ಅದಾವು. ಕಮಿಟ್ಮೆಂಟ್ ಅನ್ನೋವು ನನವು ಭಾಳ ಅದಾವು. ನನ್ನ ಲೈಫ್ ನಾನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲ. ಈಗ ಸಡನ್ಲಿ ಮದಿವಾಗನ್ ಅಂದ್ರೆ ಹೆಂಗ ಮದಿವಾಗನ್ ಹೇಳು. ನೀ ಹಿಂಗ ಕಷ್ಟ ಹೇಳ್ಕೊಂತ ಕುಂದುರ್, ನಮ್ಮಪ್ಪ ನನ್ ಮದ್ವಿ ಮಾಡಿ ಕೊಡ್ತಾನ. ಆಮೇಲೆ ಈ ಕಾರ್ ಗಾಡಿ ಹಿಂಗ ಹೊಯ್ಕೊಂತ ಕುಂದುರ್. ಮಿಡ್ಲ್ ಕ್ಲಾಸ್ ಹುಡುಗರ ಲೈಫ್ ಭಾಳ ಕಷ್ಟ ಐತಿ. ನೀನು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನನ್ಗೂ 30 ವರ್ಷ ಆಯ್ತು ತಡಿ. ಅವಾಗ ನಾನು ಲೈಫಲ್ಲಿ ಸೆಟ್ಲ್ ಆಕನಿ. 10 ಲಕ್ಷ ಕೈಯಾಗ ಹಿಡ್ಕಂತೀನಿ. ಅವಾಗ ದಾಮ್ ದುಮ್ ಆಗಿ ಮದುವೆ ಆಗ್ಬೋದಲ್ಲ, ಲೈಫ್ ಸೆಟ್ಲ್ ಮಾಡ್ಬೋದು. ನಿನ್ ಲೈಫ್ ಒಳಗ್ ಸೆಟಲ್ ಆಗೋಷ್ಟ್ರೊಳಗ ನಮ್ಮಪ್ಪ ಬ್ಯಾರದನ್ ಜೊತೆ ಕಟ್ಟಿ ನನ್ ಲೈಫ್ ಸೆಟಲ್ ಮಾಡ್ತಾನ ನೋಡ್. ನಿಮ್ಮ ಅಪ್ಪಗ ನೀ ಏನ್ರ ಹೇಳಿ ಕನ್ವಿನ್ಸ್ ಮಾಡು. ಇನ್ನೊಂದ್ ಸ್ವಲ್ಪ ವರ್ಷ ಮದ್ವಿ ಬೇಡಪ್ಪ ಅಂತಂದು ಮುಂದೋಡ್ಸು. ಏನ್ರ ಕನ್ವಿನ್ಸ್ ಮಾಡಿ ನಿಮ್ಮ ಅಪ್ಪಗೆ ಹೇಳಿ. ಸರಿ ನಾ ಟ್ರೈ ಮಾಡ್ತೀನಿ. ಆದ್ರ ನೀ ಮಣ್ಣು ಏನಾರ ಬಂದ್ ನನ್ ಕಾಪಾಡಿದ್ದಿಲ್ಲ ಅಂದ್ರ ನಮ್ಮಪ್ಪ ಬಾಂಡ್ಲಿ ನನ್ ಮಕ್ಕಳಿಗೆ ಕೊಟ್ಟು ನನ್ ಮದ್ವಿ ಮಾಡಿ ತೀರ್ಬಿಡ್ತಿದ್ ನೋಡ್. ಆ ಬ್ರೋಕರ್ ನಮ್ಮ ಅಪ್ಪಗ ತಲೆಯಾಗ ತುಂಬಿಟ್ಟಾನ. ನಿನ್ ಮುಂದ 40 ಆದರ್ನ ನೋಡಿ ನನಗರ ಕೆಟ್ಟ ಆಸೆ ಆಗ್ಬಿಡ್ತ. ನೀ ಯಾಕೆ ಬಂದಿಲ್ಲೇ? ಆ ಬ್ರೋಕರ್ ಪರಮಾತ್ಮನ ನಾನ್ ನೋಡ್ಕೊಂತಾನೆ, ನಿಮ್ಮ ಅಪ್ಪನ ನೀನ್ ನೋಡ್ಕ್ಯಾ. ಆ ಪರಮಾತ್ಮ ನಿಮ್ ಮನಿ ಹೊರಸ ತುಳ್ಯಾಕು ನಾನ್ ಬಿಡಲ್ಲ ಆತನ. ಸರಿ ನಿಮ್ ಮನಿಗ್ ಹೋಗು. ನಾನು ಬಾಡಿಗೆ ಬಾಳ ಅದಾವ. ಹೋಗ್ ಗಾಡಿ ತಗೊಂಡ್. ಸರಿ ಬಾಯ್ ಶಂಭು. ಬಾಯ್. ಸರಿ ಹಂಗಾರ ನಾ ಹೋಗ್ ಬರ್ತೀನಿ. ನಮ್ಮಿಬ್ಬರದು ಮದ್ವಿ ಬಗ್ಗೆ ಜಲ್ದಿ ವಿಚಾರ ಮಾಡ. ಹಿಂಗ ಕುಂತಿಗಿಂತೀನಿ ಮತ್ತ ನೋಡ ಹೇಳಾತೇನಿ. ಸರಿ. ಅಲ್ಲೇ ನೀ ಏನ ಹೇಳ ದೋಸ್ತ. ಹೌದು, ಈ ಟ್ಯಾರ್ ಗಡಿ ಮೇಲೆ ಕುಂತ ಮಜಾ ಯಾವ್ದ್ರ ಕುತ್ಕೊಂಡ್ರು ಸಿಗಂಗಿಲ್ಲ. ಕುಂದ್ರು ನೀನು ಹೇಳ್ತಾನೆ ಐತೆ ಅದಕ್ಕೆ. ಭಾರಿ ಮಜಾ ಆಕತ್ ನೋಳೆ. ಮತ್ತೆ ನಮ್ಮ ಹತ್ರ ಕುತ್ಕರ್ಲಿ ಅಂತೇಳಿ ಟಾರ್ ಗಾಡಿ ತರ್ಬ್ಯಾರ ಮಾರಾಯ ಅವನು. ಮತ್ ತಂದ್ರು ತರ್ಬಿರ್ಬೋದು. ಹೌದು. ಅಲ್ಲೇ ಇವು ಹರಿಬಿ ಹಳೆವಾಗಕ್ ಬಂದ್ವು. ಎಲ್ಲಾರು ಪ್ಯಾಂಟಿನ್ ಮ್ಯಾಗಿದ್ರ ಮನ್ಸ್ ಮಾಡಲ್ಲ ಅಂತಂದ್ ಪಟ್ಟಿ ಚಡ್ಡಿ ಹಾಕ್ಯಂದನಿ. ಇದಕ್ಕರ ಮನ್ಸ್ ಮಾಡ್ಬೇಕಂತ ಅಲ್ಲಿ ನಾನು ಬೆಂಗಳೂರಿಂದ ಹುಬ್ಳಿಂದ ಇಂಥ ಚಲೋ ಟಿ ಶರ್ಟ್ 3/4 ತಗೊಂಬಂದನಿ. ಈ ಹಳೆವಾಗಕ್ ಬಂದ್ವು. ಆದ್ರ ಕನ್ಯಾನ ಕೊಡಕೋಲ್ರಿ ಒಬ್ರು. ಅರಿಬಿ ಬೆಂಗಳೂರದ್ದು ಹುಡುಗರು ಬೆಂಗಳೂರು ಅಂತ ತಿಳ್ಕೊಂಡ್ ಯಾರು ನೋಡ್ವಲ್ರ ನಮ್ಮನ್ನ. ನೋಡ್ವಲ್ರಿ, ಕನ್ಯಾನು ಕೊಡ್ವಲ್ರು. ಏನ್ ನಮ್ ಪರಿಸ್ಥಿತಿ ಅಂತ. ದೋಸ್ತ ಏನ್ಲಿ ಇದು 40 ಆದ್ರೂ ನಮಗ್ ಮದಿವಿಲ್ಲ ಮುಂಜಿಲ್ಲ. ಸಣ್ಣ ಹುಡುಗ್ರು ಕೊಟ್ಟಾಗ ನಾವು ಸಣ್ಣರ ಆಗ್ಬೇಕಾಗೈತಿ. ಏನೈತಿ ಪರಿಸ್ಥಿತಿ? ಮಳಿ ಇಲ್ಲ ಬೆಳಿ ಇಲ್ಲ. ಹೌದ್ಲಿ, ಆ ದೇವ್ರು ಯಾಕಾರ ತಂದೋಗದಾನ ಈ ಭೂಮಿ ಮೇಲೆ ನಮ್ನ. ಅಲ್ಲೇ ದೋಸ್ತ ಉಣ್ಣಾಕ್ ಕುಂತ್ರ ಹುಳ್ ರುಚಿ ಹತ್ತೋದು. ಹೊಲಕ್ ಹೋಗಿ ಕೆಲಸ ಮಾಡತ್ತಾನೆ ಅಂದ್ರ ಕೆಲಸ ಮಾಡಂಗಾಗೋಲ್ದು. ಇವೆರಡು ಹೋಗ್ಲಿ ಅಂತಂದ್ರ ಪಾಯ್ಕೆನ್ ಹೋಗ್ಕವಂದ್ರ ಅದು ಬರವಲ್ದು. ಎಂತ ಜೀವನ ಅಂತಿ ನಮ್ದು. ನಮ್ಮ ಬಡ್ಕಂಡ ಓದಲೆ 1 ಎಕರೆ ಹೋದ್ರು ಹೋಲಿ ಅಂತ ನಾನು ಕೇಳಿಲ್ಲ. ಅಡ್ಡ ಉದ್ದುದ್ದ ಸೆಟದೆ. ಆದ್ರ ಈಗ ಆ ಹುಡುಗಿಯರ ಹೆಣ್ಣು ನೋಡಕ್ ಹೋದ್ರ ಅವ್ರು ನಮ್ಮ ನೋಡಿ ಸೆಟ್ಯಾಕತ್ತಾರ. ದೋಸ್ತ ನಾನೇನಾರ ಕಾಲೇಜ್ ಮೆಟ್ಲ ಹತ್ತಿದ್ದೆ ಅಂದ್ರ ಒಂದಲ್ಲ 2 ಪಟಾಸ್ತಿದ್ದೆ. ಆದ್ರ ನಾವು ಮಾನ ಮರ್ಯಾದೆಗೆ ಅಂಜಿದ್ವಿ. ಏನ್ ಮಾಡ್ತಿದ್ವಿ ಈಗ? ಮಾನ ಮರ್ಯಾದೆ ಎಲ್ಲಿ ಐತಿ ಈಗೆಲ್ಲ? ಏ ದೋಸ್ತ, ನಮ್ ಬ್ರೋ ಹೊಂಟಾಳಲ್ಲಿ. ಹೌದಲ್ಲಿ ಮೋಸ್ಟ್ಲಿ ಹೊಂಡಕ್ ಬಿದ್ದು ಸಾಯಕ್ ಹೊಂಟಿರ್ಬೇಕು. ಯಾಕೆ ಹೇಳ? ಆಕಿ ಗಂಡನ್ ನೆನಪಾಗಿ ಹೋಗಲ್ ನೋಡಲೆ. ನಮಗೊಂದ್ ಚಿಂತಿದ್ರ ಆಕಿಗೊಂದ್ ಚಿಂತಿ. ಹೌದು ಬ್ರೋ, ಕಮಾನ್ ಜಾಯಿನ್ ಮೀ. ಬಂದೆ. ಲೇ ಅಜ್ಜಗ ಅರ್ಬಿ ಚಿಂತೆ ಆದ್ರ ಮೊಮ್ಮಗಳಿಗೆ ಏನೇನೋ ಚಿಂತೆ ಅಂತ. ಹೌದು ನೋಡ್ಲೆ. ಹೇ ಬ್ರೋ, ಏನಿದೆ ಕಟ್ಟಿ ಕಾಯಕ್ ಕುಂತ್ಬಿಟ್ರಲ್ಲ ಇದ್ರೆ ಕುತ್ಕೊಂಡ? ಏನ್ ಮಾಡೋದ್ವಾ, ಕಟ್ಟಿ ಮೇಲೆ ಕುಂದಿರ್ಬೇಕಂದ್ವಿ. ನಾಯಿ ಮಕ್ಕಂಡಿದ್ವು. ಏನ್ ಮಾಡೋದ್ವಾ, ರಾತ್ರಿ ಅಂತೂ ಮಂಚ ಕಾಯ ಭಾಗ್ಯ ಸಿಗ್ಲಿಲ್ಲ. ಅದಕ್ಕ ಈ ಕಟ್ಟಿ ಕಾಯಕತ್ತನಿ. ಹೌದು, ನೀ ಯಾಕೆ ಅವಸರದಾಗ ಹೊಂಟಿದ್ದಿ? ಏನಾರ ಹೊಂಡ ಬೀಳ್ಬೇಕಂತ ಹೊಂಟಿದ್ದೇನು? ನಿಮ್ಮ ಯಜಮಾನ್ರ ನೆನಪಾಗಿ? ಆ ಕುಡಕ್ ಬೇಬರ್ಸಿ ನನ್ ಮಗಂದ ನನ್ಗ್ಯಾಕ್ ನೆನಪಾಕತಿ? ಅವ್ನ ನೆನಪ ಆಗ್ಬಾರ್ದಂತಾನ ಡೈವರ್ಸ್ ಕೊಟ್ಟು ಬಂದನಿತ್ತಾಗ. ಅಲ್ಲ ಅಲ್ಲಿ ಊರಾಗೇನ 16 ವರ್ಷದ ಹುಡುಗಿ ಓಡ್ ಹೋಗಿ ಮದ್ವೆ ಬಂದತ್ತಂತ. ಅಲ್ಲಿ ಪಂಚಾಯತಿ ಇಟ್ಟಾರ. ಅದಕ್ ಹೊಂಟಾನಿ, ಬರ್ರಿ ನೀವು ಹೋಗೋಣ.
ಬ್ಯಾಡ ನೀನ ಹೋಗಿ ಬರ್ಬಾ 40 ವರ್ಷ ಆತ ನಮ್ಗ ಮದುವೆ ಆಗಿಲ್ಲ ಇನ್ನು 16 ವರ್ಷಕ್ಕೆ ಮಾಡ್ಯಾಳ ಅವ್ರ ಮುಂದ್ ಬಂದ್ರ ನಮ್ಗ ಅಸಹ್ಯ ಆಗಲ್ಲನ ಹೋಗೋಗ ಅಲ್ಲೇ ದೋಸ್ತ 2 ರೂಪಾಯಿ ರೊಕ್ಕ ಕೊಟ್ಟು ಮಿಠಾಯಿ ತಿನ್ನ ಹುಡುಗರು ಮದುವೆ ಆಗಿ ಬಂದಾರಂದ್ರ ಎಷ್ಟರ ಮಿಟಿ ಅಂತಿರ್ಬೇಕಲ್ಲಿ ಅವ್ರದ್ದು. ಲೇ ಮಿಟಿ ಅಂದಾಗ ಮೀಟ್ಬೇಕ್ಲೇ ಇಲ್ಲ ಅಂದ್ರ ನಾವ್ ಕುಂತವಲ್ಲ 40 ಅಲ್ಲ 50 ಆದ್ರೂ ಮೀಟಕ್ಕಾಗಲ್ಲ. ಇಲ್ಲ ಅಂದ್ರ ಮಿಟಿ ಮಾಡ್ರನ್ನ ಹಿಂಗ ನೋಡ್ಕ್ಯಾಂತ ಕುಂದ್ರಬೇಕಾಗತ್ತೆ. ಹೌದ್ಲೇ ದೋಸ್ತ. ಬ್ರೋ ನೀನು ನಮ್ಗೆ ಈ ಪರಿಸ್ಥಿತಿ ಬರಬಾರ್ದಂದ್ರ ನೀವ್ ಒಂದ್ ದೊಡ್ಡ ಹೆಲ್ಪ್ ಆಗ್ಬೇಕು. ಎಷ್ಟರ ತ್ರಾಸ ಆಗ್ಲಿ 1 ಎಕರೆ ಹೊಲ ಬರ್ದು ಕೊಡ್ತೀವಿ. ಏನ್ ಹೇಳ ಬ್ರೋ? ಅದ ಬ್ರೋ ನಿನ್ ಮಕ್ಕಳ ನಮಗ್ ಕೊಟ್ಟು ಮದ್ವಿ ಮಾಡಿದಿ ಅಂದ್ರ ನಿನ್ ಪುಣ್ಯ ಬರ್ತೈತಿ ನಿನಗ. ಬೇಕಾದ್ರೆ ನಿನ್ ಕಾಲ್ ಹಿಡ್ಕೊಂತವಿ. ಯಾಕಂದ್ರ ನಿನ್ ಮಕ್ಕಳು ಇಲ್ಲೇ ನಿನ್ ಕಣ್ ಮುಂದೆ ಇರ್ತಾವ. ಬ್ರೋ ಅವ್ರು ಇವ್ ಓಡ್ ಹೋಗಿ ಅಲ್ಲೇ 7 ತಿಂಗಳಾತ. ನಾನು ಊರಾಗ ಮರ್ಯಾದೆ ಹೋಗತಿ ಅಂತ ಹೇಳಿ ಬೆಂಗಳೂರಾಗ MBBS ಮಾಡಾಕತ್ತಾರಂತ ಸುಳ್ಳು ಹೇಳೇನಿ. ಈಕಿ ಗಂಡ ಬಿಟ್ಟು ಬಂದ್ಲು, ಈಕಿನ ಮಕ್ಳು ಬಿಟ್ಟು ಹೋದ್ರು ಅಂತ ಹೇಳಿ ಆಡ್ಕೊಂತಾರ ಅಂತ ಹೇಳಿ ಸುಳ್ಳು ಹೇಳೇನಿ. ಯಾಕಂದ್ರ ಜನ ಸರಿ ಇಲ್ಲ. ಹೋಗೋ ಅವನವನು ನಿನ್ ಮಕ್ಳು ಆಗ್ಲೇಸಿ ಅಲ್ಲ ಅದ್ವಾ. ಮತ್ತ ಸಣ್ಣ ಮಗಳಿದ್ಲಲ್ಲ ಅಕ್ಕಿನಾರ ಕೊಡು. 2 ಎಕರೆ ಕೊಡ್ತಾನೆ 2 ಎಕರೆ. ಅಕ್ಕಿನ ಮೊದ್ಲು ಓಡ್ ಹೋಗಿದ್ದು, ಈಗ ಫಸ್ಟ್ PUC ಅದಾಳಕಿ. ಹೋಗೋ ಅವನು ಇಷ್ಟು ದೊಡ್ಡ ಓಡೋದ್ರ. ಹಂಗಾರ ಗಂಡನ ಮನೇನು ದೊಡ್ಡ ಕುಳ ಇರ್ಬೇಕಂತತಿ. ಏನು ಇಲ್ಲಪ್ಪ, ಇರಾಕ್ ಒಂದ್ ಗೇಣ್ ಜಾಗನೂ ಇಲ್ಲ ಅಂತ. ಹಂಗಂದ್ರ ಹುಡುಗ ಭಾರಿ ಸ್ಮಾರ್ಟ್ ಇರ್ಬೇಕಲ್ಲ. ಸ್ಮಾರ್ಟ್ ಖರೇ ಇದ್ಲೇಕ್ಯಾನ್ ಅಂತದ ಅವನ್ ಕಡೆ ಏನ್ ನೋಡಿ ಹೋಗಿದ್ದಳಕಿ. ದೋಸ್ತ ಈ ಹುಡುಗರು ಹುಡುಗಿಯರಿಗೆ ಏನ್ ಮಾಡಿರ್ಬೇಕಲ್ಲೇ ಮೋಡಿನ. ನನಗ್ ಗೊತ್ತಾಗಿದ್ರು ನಾನ್ ಯಾಕೆ 40 ಆದ್ರೂ ಕಣ್ಣೆ ಸಿಗದಂಗ್ ಕುಂದಿರ್ತಿದ್ದೆ. ಏನಿಲ್ಲ, ಈಗಿನ ಹುಡುಗಿಯರಿಗೆ ಬಣ್ಣದ ಮಾತ್ ಮಾತಾಡಿದ್ರ ಸಾಕು ಬಿದ್ದು ಹೋಕಾರ. 2-3 ವರ್ಷ ಆದ್ಮೇಲೆ ಗೊತ್ತಾಕತ್ತೇವ್ರಿ. ಅದಕ್ಕ ಮುಂಚೆ ಹೇಳಾಕತ್ತಾನಿ, ಅವ್ರ ಏನಾರ ಗಂಡನ ಮನಿ ಬಿಟ್ಟು ಬಂತಂದ್ರ ತಲೆ ಕೆಡ್ಸನಕ್ ಹೋಗ್ಬೇಡ. ಯಾಕಂದ್ರ ಬುದ್ಧಿಗೆನ ಹೇಳಿ ಹೊಳ್ ಕಳಿಸ್ಬೇಡ. ನಮ್ಗ ಕೊಟ್ಟು ಮದ್ವಿ ಮಾಡ. ಯಾಕಂದ್ರ ಅವ್ರು ಸಣ್ಣ ವಯಸ್ಸಿನಾಗ ಓಡೋಗಿ ಮದ್ವಿ ಆಗಿರ್ತಾವ, ಅವ್ರಿಗೆ ತಿಳುವಳಿಕೆ ಇರಂಗಿಲ್ಲ. ಅದಕ್ಕೆ ಹೇಳಾತ ನಿನಗ. ಒಟ್ ಯಾರು ಏನಾದ್ರೂ ಚಿಂತಿಲ್ಲ, ಒಂದ್ ಕೋಲಿ ಸೀರೆ ಉಡಿಸಿ ಆದ್ರೂ ಮದ್ವೆ ಆಗ್ಬೇಕನ್ನವನ ನೀನ. ನೋಡುವ ನಾವೀಗಿರೋ ಪರಿಸ್ಥಿತಿಯಾಗ ಕೋಲಿಗೆ ಸೀರೆ ಎಲ್ಲ ಹೆಣ್ಣಾಯಿಗೆ ನೈಟಿ ಹಾಕಿದ್ರು ಅದನ್ನ ಬಿಡಂಗಿಲ್ಲ ನಾವು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ವರ್ಷ ಆದ್ರೆ 50 ವರ್ಷ ಆಕವು. ಅದಕ್ಕ ಸರಿ ನೀವ್ ಇಲ್ಲೇ ಕುಂದ್ರಿ, ಪಂಚಾಯತ್ ಏನಾತ ನೋಡ್ಕೊಂಬರ್ತೇನೆ ನಾನು. ಸರಿ ಬ್ರೋ ಹೋಗ್ ಬಾ. ಅಲ್ಲೇ ಅಕ್ಕಿ ಮನಿ ದ್ವಾಸಿನ ತೂತಲ್ಲ ಹರಿದು ಊರ್ ಬಾಗಲಾಗೈತಿ. ಮಂದಿ ಮನಿ ದ್ವಾಸಿ ಬಗ್ಗೆ ಚಿಂತೆ ಮಾಡಕ್ ಹೊಂಟಾಳ. ಏನ್ ಲೇಕಿ ದೋಸ್ತ ಹೋಗ್ ನೋಡಲೆ ಪಾಪ ಆಕಿ ನಮ್ ಬ್ರೋ ಅದಾಳ. ಬ್ರೋ